ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಬುದ್ಧಿಯವರು ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ನೋಡಿ, ಅವ್ರ ಕ್ಷೇತ್ರದ ಶಾಸಕರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 29ನೇ ತಾರೀಕು ಸೋಸಲೆ ತೋಪನ್ ಮಠದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಸಭಾಭವನವನ್ನ, ಆ ಮುಖ್ಯ ದ್ವಾರ ಮತ್ತು ವಿಮಾನ ಗೋಪುರದ ಒಂದು ಸಂದರ್ಶನವನ್ನ ಮಾಡಿ ಅವ್ರು ಹೋಗ್ತಾರೆ. ಅವ್ರು ಇಲ್ಲೇ ಪ್ರಸಾದವನ್ನ ಸ್ವೀಕರಿಸಿ ಹೋಗ್ತಾರೆ ಅಂತ ಬುದ್ಧಿಯವರು ನಮ್ ಗಮನಕ್ಕೆ ತಂದ್ರು. ಬಹಳ ಸಂತೋಷ. ನಮ್ಮ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಈ ಪುಣ್ಯ ಭೂಮಿಗೆ ಬಂದು ಅವರು ಪುಣ್ಯ ಸಂಚಯವನ್ನ ಮಾಡ್ಕೊಂಡು ಈ ರಾಜ್ಯನ ಸುಭಿಕ್ಷವಾಗಿ ಆಳುವಂತಹ ವ್ಯವಸ್ಥೆ ಶಕ್ತಿ ಷಡಕ್ಷರ ಶಿವಿಗಳು ಮುಖ್ಯಮಂತ್ರಿಗಳಿಗೂ ಕರುಣಿಸ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಇಲ್ಲಿ ಮಾತನಾಡುವಂತದ್ದು ಏನು ಇಲ್ಲ ಅಂದ್ರೂ ಷಡಕ್ಷರಿಗಳ ಒಂದು ಪ್ರಭೆ ನಮ್ಮನ್ನ ಮಾತನಾಡಿಸ್ಲಿಕ್ಕೆ ಅದು ಎಳಿತಾ ಇರ್ತದೆ. ಅಂತಹ ಪುಣ್ಯ ಪುರುಷರ ಸಂಸ್ಮರಣೆ, ಅದರ ಪೂರ್ವಭಾವಿ ಸಭೆ ಬಹಳ ಅಚ್ಚುಕಟ್ಟಾಗಿ ಆಗ್ಲಿ, ಸಭಾ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ನೆರವೇರ್ಲಿ. ಪರಮ ಪೂಜ್ಯರು ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಈ ಪೂರ್ವಭಾವಿ ಸಭೆಯನ್ನ ಕರೆದು ನಾಳಿದ್ದು ಯಾವುದೇ ಅಡಚಣೆಗಳಾಗದೇ ಇರೋ ಹಾಗೆ ಅಧ್ಯಕ್ಷರ ಜವಾಬ್ದಾರಿಯನ್ನ ಇನ್ನೇನೇನ್ ಕೊಡ್ಬೇಕು ಅವ್ರಿಗೆಲ್ಲ ಈಗ ಖಾಸಗಿಯಾಗಿ ಇನ್ನೂ ಒಂದು ಸುತ್ತು ಮಾತುಕತೆ ಇದೆ ಅಂತ ಈಗಾಗಲೇ ಅವರು ಆದೇಶ ಕೊಟ್ಟಿದ್ದಾರೆ ಬುದ್ಧಿಯವರು. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನಾಳಿದ್ದು ಬುದ್ಧಿಯವರ ದೃಷ್ಟಿಕೋನ ಏನಪ್ಪಾ ಅಂದ್ರೆ ಒಂದು 5,000 ಜನಕ್ಕೆ ಶ್ರೀಮಠದಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಅವೆಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಇದು ನಮ್ಮದೇ ಪುಣ್ಯ ಭೂಮಿ, ಇಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಪರಮ ಪೂಜ್ಯರೆಲ್ಲರಿಗೆ ನನ್ನ ನುಡಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೇನೆ.